ಏನಪ್ಪಾ ಏಜ್ ಆದ್ಮೇಲೆ ಬರ್ತಾ ಇದಾರೆ ಊರಿಗೆ ಯುವಕರು ಹೋಯ್ತಾ ಇದ್ರೆ ಏಜ್ ಆಗಿರೋರು ಬರ್ತಾ ಇದಾರೆ ಕೈಲ ಕಸ ಎಲ್ಲ ಬರ್ಸ್ಕೊಂಡು ಇಲ್ಲಿ ಬರ್ತಾ ಇದಾರೆ. ನಾನು ನೋಡ್ತೀನಿ ಸುಮಾರು ಜನ ಏಜ್ ಆದ್ಮೇಲೆ ಮಕ್ಕಳುಗಳು ಅಲ್ಸಿರ್ತಾರೆ, ತಂದೆ ತಾಯಿ ಜೊತೆ ಇರ್ತಾರೆ, ಆಮೇಲೆ ತಂದೆ ತಾಯಿ ಬರ್ತಾರೆ. ಯಾಕಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಹುಡುಗಿ ಕೊಡಲ್ಲ ಅಂತ ಹೇಳ್ತಾರೆ. ನನಗೂ ಏನ್ ಆತರ ಏನಾಗಲಿಲ್ಲ, ನಾನು ಕೂಡ ವ್ಯವಸಾಯ ಮಾಡ್ತಿರೋದ್ರಿಂದ ಕೊಟ್ಟರು. ನನಗೆ ಆತರ ಪ್ರಾಬ್ಲಮ್ ಏನು ಅನಿಸ್ಲಿಲ್ಲಪ್ಪ. ಕೆಲವು ಕಡೆ ಹಂಗಂತಾರೆ, ನಮ್ಮೂರಲ್ಲೂ ಹಂಗಂತಾರೆ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ಆಗಿದೆ ಮದುವೆಪ್ಪ, ಏನೋ ನಮ್ಮೂರಲ್ಲಿ ಯಾರು ಇಲ್ಲ, ಎಲ್ಲ ಆಗಿದ್ದಾರೆ, ಎಲ್ಲ ವ್ಯವಸಾಯ ಮಾಡ್ತಾರೋ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಅಮೌಂಟ್ ಸೇವ್ ಮಾಡಬಹುದಾಗಿತ್ತು, ನನಗೆ ಗೊತ್ತಾಗಿಲ್ಲ. ಮತ್ತೆ ಇನ್ನೊಂದು ಮೇನ್ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರೋದಂತದ್ದು ಎಲ್ಲ ಸತ್ಯ ಅಲ್ಲ. ನೀವು ಹೋದಾಗಲೇ ಕೆಲಸಕ್ಕೆ ಸೇರ್ಕೊಂಡಾಗ ಅಂದ್ರೆ ನನಗೆ ಕೆಲಸ ಅಷ್ಟು ಬರ್ತಿರಲಿಲ್ಲ. ಯಪ್ಪ ಏನೋ ಒಂದು ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಮಾಡಿದೆ ಅಂತ ಏನಿದು ನಾವು ಇಷ್ಟಿನ ಗಂಟೆ ಯಾರ ಹತ್ರ ಒಂದು ಮಾತು ಕೇಳಿರಲ್ಲ. ಹಿಂಗ್ ಬಂದು ಹಿಂಗ್ ಅಂದ್ಬಿಟ್ಟಲ್ಲ, ಯಪ್ಪ ಇನ್ನು ನನ್ನ ಕೆಲಸನೇ ಕಲ್ತಿಲ್ಲ, ಹಿಂಗ್ ಅಂದ್ಬಿಟ್ಟು ಅವತ್ತು ತೊಂದರೆ ಇಲ್ಲ. ವ್ಯವಸಾಯ ಮಾಡೋದ್ರ ಲಾಭ ಇದೆ, ಅಂದ್ರೆ ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಬೇಕು. ನನಗೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಿಲ್ಲ, ಅನುಭವ ಆದ್ಮೇಲೆ ಗೊತ್ತಾಗಿದ್ದು. ನೀವು ಆತರ ಮಾಡ್ಕೊಂಬೇಡಿ ಅಂತ ಹೇಳ್ತೀನಿ. ನಾನು ಇವು ಬೇಜಾನ್ ಸತ್ ಹೇಳಿದ್ರು, ನಮ್ಮ ತಂದೆ ತಾಯಿ ಹೇಳಿದ್ರು. ಯಾಕಂದ್ರೆ ನಮ್ಮೂರಲ್ಲಿ ಹುಡುಕೊಂಡ್ರೆ ಒಂದು ಹುಡುಗ ಇಲ್ಲ, ಒಬ್ರು ಇಲ್ಲ, ಯೂಸ್ ಒಬ್ರು ಇಲ್ಲ, ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ. ಈಗ ನಾನು ಇರೋದೇ ನಾನು ಒಬ್ಬ ನಮ್ಮೂರಲ್ಲಿ. ನಿಜವಾಗ್ಲೂ ನೀವು ಜೊತೆ ನೆಮ್ಮದಿ ಜೀವನ ಸರ್. ನಾನು 8 ಗಂಟೆಗೆ ಹೋಗ್ತೀನಿ, ಮನೇಲಿ ಯಾರು ಕೇಳಲ್ಲ. ಅಲ್ಲಿ ಹಂಗಿಲ್ಲ, ಬರೀ ಒಂದೇ ಒಂದು ಐಟಮ್ ಮೈನಸ್ ಆಗಿತ್ತು ನನಗೆ, ಸಂಬಳದಲ್ಲೆಲ್ಲ ಕಟ್ಟಿ. ನನ್ನ ಹೆಸರು ಸಂಜಯ್ ಕುಮಾರ್ ಅಂತೇಳಿ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕ್, ಮಂಡ್ಯ ಜಿಲ್ಲೆ, ಮೂಡ್ಲುದೊಡ್ಡಿ ಗ್ರಾಮ. ನಾನ್ ಬಂದು 2nd PUC ಮುಗಿಸಿ ಡಿಗ್ರಿಗೂ ಸೇರ್ಕೊಂಡಿದ್ದೆ. ಡಿಗ್ರಿಲಿ ಸ್ವಲ್ಪ ನನಗೆ ಎಜುಕೇಶನ್ ಅಷ್ಟು ಇದಾಗಿರ್ಲಿಲ್ಲ, ಸ್ವಲ್ಪ ಸಬ್ಜೆಕ್ಟ್ಗಳು ಬ್ಯಾಕ್ ಆದ್ರಿಂದ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಒಂದು ಸುಮಾರು ಕೆಲಸಗಳು ಮಾಡಿದೆ. ನಾನು ಒಂದು 3-4 ಕೆಲಸಗಳು ಮಾಡಿ, ಒಂದು ಜ್ಯೂಸ್ ಕೌಂಟ್ರಲ್ಲಿ, ಫ್ರೂಟ್ ಜ್ಯೂಸ್ ಕೌಂಟ್ರಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಒಂದ್ 2-3 ವರ್ಷ ಮಾಡಿದೆ. ಮತ್ತೆ ಇನ್ನೊಂದು ಅಲ್ಲಿ ಬಿಟ್ಟು ಇನ್ನೊಂದ್ ಹತ್ರ ಹೋದೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕಂದ್ರೆ ನಾವು ಫ್ಯಾಕ್ಟ್ರಿಗೆ ಹೋಗಿದ್ದೆ ಕೆಲ್ಸಕ್ಕೆ. ಅಯ್ಯಪ್ಪ ಒಬ್ಬ ಓನರ್ ಏನಂದ ಅಂದ್ರೆ, ನನಗೆ ನಾನು ಸ್ಟಾರ್ಟಿಂಗ್ ಹೋದಾಗ್ಲೇ ಕೆಲ್ಸಕ್ಕೆ ಸೇರ್ಕೊಂಡಾಗ ಅಂದ್ರೆ ನನ್ಗೆ ಕೆಲಸ ಅಷ್ಟು ಬರ್ತಿರ್ಲಿಲ್ಲ. ಅಯ್ಯಪ್ಪ ಏನೋ ಒಂದು ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಮಾಡಿದೆ ಅಂತ ಹೇಳ್ಬಿಟ್ಟು ಸಂಬಳದಲ್ಲೆಲ್ಲ ಕಟ್ ಮಾಡ್ತೀನಿ, ಹಾಗೆ ಹೀಗೆ ಅಂತ. ಏನಿದು ನಾವು ಇಷ್ಟಿನ ಗಂಟೆ ಯಾರ ಹತ್ರ ಒಂದ್ ಮಾತು ಕೇಳಿರಲ್ಲ. ಹಿಂಗ್ ಬಂದು ಹಿಂಗ್ ಅಂದ್ಬಿಟ್ನಲ್ಲ, ಅಯ್ಯಪ್ಪ ಇನ್ನು ನನ್ ಕೆಲ್ಸನೇ ಕಲ್ತಿಲ್ಲ, ಹಿಂಗ್ ಅಂದ್ಬಿಟ್ಟಲ್ಲ ಅಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡ್ಕೊ ಬಂದ ನನ್ನ ಊರಿಗೆ ಬಂದು ಇಲ್ಲಿ ಬಂದೆ. ಫಸ್ಟ್ ಸ್ಟಾರ್ಟಿಂಗ್ ನಾನು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೆ, ಲೇಬರ್ ಒಳಗೆ ಹೋಗ್ತಿದ್ದೆ. ಆಮೇಲೆ ನಮ್ದೇ ಜಮೀನ್ ಇದೆಯಲ್ಲ ಇನ್ನೇನು ಅಂದ್ಬಿಟ್ಟು ಸ್ವಲ್ಪ ಬೋರ್ ಗೀರ್ ಹಾಕ್ಸ್ಕೊಂಡಾಗ ಕೊರೋನಾ ಟೈಮ್ ಹಿಂದೆಗಡೆ ಬೋರ್ ಹಾಕ್ಸ್ಕೊಂಡು ನೀರ್ ಬಂತು. ನಮ್ಗೆ ನೀರ್ ಬಂದ್ಮೇಲೆ ನಾವು ವ್ಯವಸಾಯ ಸ್ಟಾರ್ಟ್ ಮಾಡಿದ್ವು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ನಮಗೂ ಸ್ಟ್ರಗಲ್ ಜಾಸ್ತಿ ಆಯ್ತು. ಯಾಕಂದ್ರೆ ಅವಾಗ ತಾನೇ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ದು, ಅದು ಲೋನ್ಗಳು ಕಟ್ಟಬೇಕು, ಮತ್ತೆ ಇದು ಎಲ್ಲ ಜಾಸ್ತಿ ಆಯ್ತು. ಅವಾಗ ಆಮೇಲೆ ಬಾಳೆ ಇದೆಲ್ಲ ಮಾಡಿದ್ಮೇಲೆ ಸ್ವಲ್ಪ ನಮ್ಗೆ ಆ ಲೋನ್ಗಳು ತೀರ್ಸ್ಕೊಂತ ಬಂದ. ಇವಾಗ ಯಾವ್ದು ನಮ್ಗೆ ಸಾಲ ಇಲ್ಲ ಅಂತ ಏನಿಲ್ಲ, ಇಮೇಲ್ ಬರೋದೆಲ್ಲ ನಮ್ಗೆ ಲಾಭನೇ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೆಲ್ಲ ನಮ್ಗೆ ಲೋನ್ಗಳು ಮಾಡಿಸಿದ್ದು, ಕುರಿ ಸೆಡ್ಗೆ ಆಗಿರ್ಬೋದು, ಇಲ್ಲಿ ತೋಟಗಳು ಮಾಡಕ್ಕೆ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ಎಲ್ಲ ನಮ್ದು ಖರ್ಚು ಜಾಸ್ತಿ ಆಗಿತ್ತು. ಈಗೆಲ್ಲ ತೀರ್ಸ್ಕೊಂತ ಸ್ವಲ್ಪ ಒಡವೆ ಗಿಡಬೆ ಅಡ ಮಡಗಿದ್ದು ಅವೆಲ್ಲ ಬಿಡಿಸ್ಕೊಂಡು ಈಗ ಬರೋದೇನಿದೆ ಎಲ್ಲ ಲಾಭನೇ. ಈಗ ನಾನು ಮದ್ವೆ ಕೂಡ ನಂದಾಯ್ತು. ಈಗ ಒಂದಾಯ್ತು ನಮ್ದೇ ಒಂದೇ ಊರು ಹುಡುಗಿನೇ ಕೊಟ್ರು. ಏನಿಲ್ಲ, ಏನೋ ಅಗ್ರಿಕಲ್ಚರ್ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಹುಡುಗಿ ಕೊಡಲ್ಲ ಅಂತ ಹೇಳ್ತಾರೆ. ನನಗೂ ಆತರ ಏನಾಗ್ಲಿಲ್ಲ. ನಾನು ಕೂಡ ವ್ಯವಸಾಯನೇ ಮಾಡ್ತಾ ಇರೋದ್ರಿಂದ ಕೊಟ್ರು. ನನ್ಗೇನ್ ಆತರ ಪ್ರಾಬ್ಲಮ್ ಏನ್ ಅನಿಸ್ಲಿಲ್ಲಪ್ಪ. ಕೆಲವು ಕಡೆ ಹಂಗಂತಾರೆ, ನಮ್ಮೂರಲ್ಲೂ ಹಂಗಂತಾರೆ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ಆಗಿದೆ ಮದ್ವೆ ಅಪ್ಪ. ನಮ್ಮೂರಲ್ಲಿ ಯಾರು ಇಲ್ಲ, ಎಲ್ಲ ಆಗಿದ್ದಾರೆ, ಎಲ್ಲ ವ್ಯವಸಾಯ ಮಾಡ್ತಾ ಇರೋರ್ಗು ಆಗಿದೆ ಮದ್ವೆ. ಏನ್ ತೊಂದ್ರೆ ಏನಿಲ್ಲ, ಕೊಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ, ಏನ್ ತೊಂದ್ರೆ ಏನಿಲ್ಲ. ವ್ಯವಸಾಯ ಮಾಡೋದ್ರಲ್ಲಿ ಲಾಭ ಇದೆ, ಅಂದ್ರೆ ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡ್ಬೇಕು. ನನಗೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ, ಅನುಭವ ಆದ್ಮೇಲೆ ಗೊತ್ತಾಗಿದ್ದು. ನೀವು ಆತರ ಮಾಡ್ಕೊಂಬೇಡಿ ಅಂತ ಹೇಳ್ತೀನಿ ನಾನು. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 10 ಕಡೆ ಈಗ ನಾನು ಸುಮಾರು ತೋಟಗಳು ವಿಸಿಟ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ನಾನು ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಅಮೌಂಟ್ ಸೇವ್ ಮಾಡಬಹುದಾಗಿತ್ತು. ನನಗೆ ಗೊತ್ತಾಗ್ಲಿಲ್ಲ. ಮತ್ತೆ ಇನ್ನೊಂದು ಮೇನ್ ಹೇಳ್ಬೇಕು ಅಂದ್ರೆ, ಯೂಟ್ಯೂಬ್ ಅಲ್ಲಿ ಬರೋದಂತದ್ದು ಎಲ್ಲ ಸತ್ಯ ಅಲ್ಲ. ನೀವು ಅದು ಬಂದಿದೆ ಅಂದ್ಮೇಲೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ನೀವು ಇದ್ ಮಾಡಿ. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಬರೀ ಯೂಟ್ಯೂಬ್ ನೋಡ್ಕೊಂಡೆ ಇದ್ ಮಾಡ್ತಿದ್ದೆ. ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ಸುಮಾರು ತಪ್ಪು ಮಾಹಿತಿನೂ ಅಂದ್ರೆ ಅಲ್ಲಿ ಆತರ ಇರೋದಿಲ್ಲ. ನಿಮ್ಗೆ ಒಂದು ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ. ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ನಾನೀಗ ತೋಟಗಳು ವಿಸಿಟ್ ಮಾಡ್ತಾ ಇದೀನಿ. ನಾನು ವಾರ ಬಂತು ಅಂದ್ರೆ, ಒಂದ್ ಭಾನುವಾರ ಬಂತು ಅಂದ್ರೆ ಆಲ್ಮೋಸ್ಟ್ ಯಾರೋ ಫ್ರೆಂಡ್ ಜೊತೆ ಇಲ್ಲ ನಮ್ಮ ಅಣ್ಣನ ಜೊತೆ ಹೋಗಿ ಒಂದು ತೋಟಗಳು ವಿಸಿಟ್ ಮಾಡ್ಕೊಂಡು, ಇಲ್ಲ ಕೃಷಿ ಇಲಾಖೆ ಮತ್ತೆ ಈ ಕಡೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಯಾರಾದ್ರೂ ಇದ್ರೆ ಅಂತ ತೋಟ ಚೆನ್ನಾಗ್ ಮಾಡಿದಾರೆ ಅಲ್ಗೋಗಿ ನೋಡ್ಕೊಂಡ್ ಬರ್ತೀನಿ. ಹಂಗಾಗಿ ನನಗೆ ಈಗ ಒಂದ್ ಸ್ವಲ್ಪ ಅನುಭವಗಳಾಗಿದೆ. ಮತ್ತೆ ನನ್ನ ಸ್ವಂತ ಅನುಭವಗಳು ತಗೊಂಡು ಆ ಅನುಭವನ ತಗೊಂಡ್ ಮಾಡ್ತೀನಿ. ನೀವು ಸ್ಟಾರ್ಟಿಂಗ್ ಮಾಡೋರು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನೋಡಿ ಮಾಡಬೇಡಿ. ಹೋಗಿ ಒಂದ್ 10-15 ಪರವಾಗಿಲ್ಲ, ನಿಮ್ಗೆ ಅಲ್ಲಿ ಹೋಗೋ ದುಡ್ಗಿಂತ ಇಲ್ಲೇ ನಿಮ್ಗೆ ಜಾಸ್ತಿ ಇದಲ್ಲ. ಸಂಡೇ ಬರ್ತೋ ರಜೆ ಇರುತ್ತೆ, ಬೆಂಗಳೂರಿಂದ ಬರಕ್ ಮುಂಚೆನೆ ಒಂದ್ 10 ಸಲ ಬಂದು ನೋಡಿ. ಮುಂಚೆನೆ ಬರಕ್ ಹೋಗ್ಬಿಡಿ. ಫಸ್ಟ್ ಇಲ್ಲಿ ಸ್ವಲ್ಪ ಬಂಡವಾಳಗಳು ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸಕ್ಸಸ್ ಆಯ್ತಾರಂಗ್ ಬನ್ನಿ. ವಾರ ರಜೆ ಹಾಕೊಂಡು ಬಂದ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು ನೀವು ಇಷ್ಟೆಲ್ಲಾ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಂದಿಲ್ಲ ಲಾಭ, ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಸಾಲ ಮಾಡ್ಕೊಂಡ್ಬಿಟ್ಟು ಅನ್ನಕ್ ಹೋಗ್ಬೇಡಿ. ಫಸ್ಟ್ ಬನ್ನಿ, ಒಂದ್ 10-15 ತೋಟಗಳು ನೋಡಿ, ಇನ್ನೂ ಒಂದ್ 5 ತೋಟ ನೋಡಿ ಹೆಚ್ಚಾಗೆ. ಆಮೇಲೆ ನೀವು ಅನುಭವ ತಗೊಂಡ್ ಇಲ್ಲಾಂದ್ರೆ ನೀವು ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ. ಇದುವರೆಗೂ ನೀವು ಖರ್ಚು ಅಂತ ಎಷ್ಟು ಮಾಡಿರ್ಬೋದು, ಒಂದ್ ಅಂದಾಜು ಮಾಡಿದ್ವಿ ಸರ್. ಒಂದ 30 ಲಕ್ಷ ಗಂಟ ಮಾಡಿದೀವಿ. 30 ಲಕ್ಷ ಮಾಡಿದೀರಾ? ಅಂದ್ರೆ ನಿಮ್ದು ಒಟ್ಟು ಟೋಟಲ್ ಒಂದು 11-12 ಎಕರೆ ಜಮೀನ್ ಇದೆ.
ಒಂದ್ ಅಲ್ಲಿಗೆ 10 ಎಕರೆ ಜಮೀನಿದೆ. 10 ಎಕರೆ ಜಮೀನು 10 ಎಕರೆ ಇದೆ. ಸೊ ಈಗ ನಿಮ್ಗೆ ಮತ್ತೆ ಇದು ಡ್ರೈ ಲ್ಯಾಂಡ್ ಸರ್, ಇಲ್ಲಿ ಯಾವುದೇ ತರದ ವ್ಯವಸಾಯ ಮಾಡ್ತಿರ್ಲಿಲ್ಲ. ಈಗ ನೀವು ಸುತ್ತ ನೋಡ್ರೆ ಎಲ್ಲ ಖಾಲಿ ಇದೆ, ಅಂದ್ರೆ ನೀವು ಹೊಸ್ದಾಗಿ ಖಾಲಿ ಇದೆ. ಈಗ ಕೂಡ ಉಳ್ಳಿ ಮತ್ತೆ ಮಳೆ ಬೆಳೆ ಆಶ್ರಿತ ಅಷ್ಟೇನೆ. ನಾವಿಲ್ಲಿ ಭಾರಿ ಧೈರ್ಯ ಮಾಡಿ, ಬಂಡ ಧೈರ್ಯ ಅಂತಾರಲ್ಲ ಆ ತರ ಮಾಡಿ ಈ ತರ ಟಾರ್ಪಲಿಂಗ್ ಮಾಡ್ಕೊಂಡು ಮಾಡಿದೀವಿ. ಎಲ್ಲ ದೇವ್ರ ಇಚ್ಛೆ. ವಾತಾವರಣ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಒಳ್ಳೆ ಮಳೆ ಆಯ್ತು, ಚೆನ್ನಾಗಾಯ್ತು. ಇವಾಗ ವಾತಾವರಣ ಏರುಪೇರಿಂದ ಸ್ವಲ್ಪ ಮಳೆ ಕಮ್ಮಿ ಇದೆ. ನೋಡೋಣ. ಇಲ್ಲಿ ನಾವು ಅದೇ ಬಂಡ ಧೈರ್ಯ ಮಾಡ್ಕೊಂಡು ಇಲ್ಲಿ ತೋಟ ಮಾಡಿದೀವಿ. ಈಗೂ ಕೆಲವರು ಅಂತಾರೆ, ಓ ತೋಟ ಆಗುತ್ತಾ ಅದು ಎಲ್ಲ ಇಂಥ ಡ್ರೈ ಲ್ಯಾಂಡ್ ಅಲ್ಲಿ ತಗೊಂಡು ಮಾಡವ್ರೆ ಅಂತ. ಆದ್ರೂ ಪರವಾಗಿಲ್ಲ, ನಮ್ಮ ಮಡಿಕೆ ಚೆನ್ನಾಗಿದೆ. ನಾವು ಎಲ್ಲ ನಾಟಿ ಹಸುಗಳು ಕಟ್ಕೊಂಡು ಜೀವಾಮೃತ ಮತ್ತೆ ಎರೆಜಲ ಮತ್ತೆ ವೇಸ್ಟ್ ಡಿಕಾಂಪೋಸ್ಟರ್ ಎಲ್ಲ ಮಾಡಿ ಬಿಡ್ತಾ ಇರ್ತೀವಿ. ಹಂಗಾಗಿ ನಮ್ಗೇನ್ ಅಂತ ತೊಂದರೆ ಕಾಣಿಸ್ತಾ ಇಲ್ಲ. ಬಿಸಿಲು ಇಷ್ಟಿದ್ರು ಗಿಡ ಚೆನ್ನಾಗೇ ಇದೆ ನಮ್ದು, ಯಾವ್ದೇ ರೋಗ ಬಂದಿಲ್ಲ. ಮೇನ್ ಅಂದ್ರೆ ಅಡಿಕೆ ಈಗೆಲ್ಲ ತೆಂಗಲು ರೋಗ ಕಾಣಿಸ್ಕೊತಿದೆ. ನಮ್ದಲ್ಲೆಲ್ಲೂ ರೋಗ ಇಲ್ಲ. ರೈನೋಸರ್ ದುಂಬಿದೊಂದು ಬಿಟ್ರೆ ಚೆನ್ನಾಗಿದೆ. ಹಂದಿದೊಂದೊಂದು ಸ್ವಲ್ಪ ಅಷ್ಟೇನೆ. ಅದ್ ಬಿಟ್ರೆ ನಮ್ಗೆ ಇಲ್ಲಿ ಬೆಟ್ಟ ನೋಡಿ, ನೀವು ಇಲ್ಲಿ ಬೆಟ್ಟ ಕೆಳಗಡೆನೆ ನಮ್ದು ತೋಟ ಇರೋದ್ರಿಂದ ಸ್ವಲ್ಪ ನಮ್ಗೆ ಕಾಡು ಪ್ರಾಣಿಗಳ ಅವಳಿ ಏನು ಮಾಡಕ್ಕಲ್ಲ. ನಾವ್ ಅದಕ್ಕೆ ಹಿಂಸೆ ಕೊಡಕ್ ಹೋಗಲ್ಲ. ಏನು ನಮ್ ಸೇಫ್ಟಿ ಏನ್ ಮಾಡ್ಕೋಬೇಕು ಅದ್ ಮಾಡ್ಕೋಬೇಕು ಅಷ್ಟೇನೆ. ಈಗ ಏನ್ 30 ಲಕ್ಷ ಖರ್ಚು ಮಾಡಿ ಅಂತ ಹೇಳಿದ್ರಲ್ಲ, ರಿಕವರಿ ನಿಮ್ಗೆ ಆಲ್ಮೋಸ್ಟ್ ಆಗಿದ್ಯಾ? ಹೌದು, ಯಾಕಂದ್ರೆ ನಾವು ಇಲ್ಲಿ ಖಾಲಿ ಜಾಗದಲ್ಲಿ ರಾಗಿ ಕೂಡ ಬೆಳಿತಿದ್ದ. ರಾಗಿ ನಾವು ಸರ್ಕಾರಕ್ಕೆ ನಾವು ರಾಗಿನೂ ಕೂಡ ಹೊಡಿತೀವಿ. ಸ್ವಲ್ಪ ಕಬ್ಬಿದೆ ಗದ್ದೆಲಿ. ಹಂಗಾಗಿ ನಮ್ಗೇನು ಅಂತ ಇದು ಅನ್ಸಲ್ಲ. ಈಗ ನಾನು ಇಲ್ಲಿ ಕಬ್ಬು ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ಖಾಲಿ ಜಾಗ ಇರೋದ್ರಿಂದ ಇಲ್ಲಿ ಕಬ್ಬು ಮಾಡಿ ಕಬ್ಬಲ್ಲಿ ನಾನು ಇನ್ನೂ ಆದಾಯ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀನಿ. ಈಗ ನೀವ್ ಹೇಳದಂಗೆ ನೀವು ಒಬ್ರು ಕೋವಿಡ್ ಸಮಯದಲ್ಲಿ. ಹೌದು, ನಾನು ಕೂಡ ಕೋವಿಡ್ ಇಲ್ದೇ ನಾನು ಊರ್ ಕಡೆ ಬರ್ತಿರ್ಲಿಲ್ಲ. ಅಷ್ಟು ಆಗಿ ಬರ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಕೆಲ್ಸದಲ್ತ್ರ ಓನರ್ ಮಾತಾಡಿದ್ದು ಒಂದು ನನಗೆ ಮನ್ಸಿಗೆ ಬೇಜಾರಾಗಿತ್ತು. ಅದೇ ಟೈಮಲ್ಲಿ ಕೋವಿಡ್ ಕೂಡ ಬಂತು. ಹಂಗಾಗಿ ನಾನು ಊರಿಗೆ ಬರಕ್ ಮೇನ್ ಕಾರಣನೇ ಕೋವಿಡ್, ಮತ್ತೆ ಅದು ಎರಡೇ ಕಾರಣ, ರೀಸನ್. ಈಗ ಬಹಳಷ್ಟು ಜನ ಕೃಷಿ ಕಡೆಗೆ ಮತ್ತೆ ನನಗೆ ಹೋಗ್ಬೇಕು ಅಂತ ಇಂಟ್ರೆಸ್ಟೇ ಬಂದಿಲ್ಲ ನನಗೆ ಬೆಂಗಳೂರಿಗೆ. ಸುಮಾರು ಜನ ಹೇಳ್ತಾರೆ, ನಮ್ಮ ಮನೇಲಿ ಸುಮಾರು ಸತಿ ಹೇಳಿದ್ರು, ಅಯ್ಯೋ ಬೇಜಾನ್ ಸತಿ ಹೇಳಿದ್ರು. ನಮ್ಮ ತಂದೆ ತಾಯಿ ಹೇಳಿದ್ರು, ಯಾಕಂದ್ರೆ ನಮ್ಮೂರಲ್ಲಿ ಹುಡುಕ ಬಂದ್ರು ಒಂದು ಹುಡುಗ ಇಲ್ಲ, ಒಬ್ರು ಇಲ್ಲ, ಯೂತ್ಸ್ ಒಬ್ರು ಇಲ್ಲ, ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಈಗ ನಾನು ಇರೋದೇ ನಾನೊಬ್ಬ ನಮ್ಮೂರಲ್ಲಿ. ನಿಜವಾಗ್ಲು ನೀವು ನಂಬಲ್ಲ, ಯಾರನ್ನಾರು ಕೇಳಿ, ನಾನೊಬ್ನೇ ಇರೋದು. ಅದ್ರಲ್ಲೂ ನನ್ನ ಏಜಲ್ಲಂತೂ ಒಬ್ರು ಇಲ್ಲ. ಇನ್ನ ಕಾಲೇಜು ಅಂದ್ರೆ ನನಗೆ ಚಿಕ್ಕವರು ಇಲ್ಲ ಬಿಡಿ, ಎಲ್ಲ ಬೆಂಗಳೂರು ಇದ್ದಾರೆ. ಅವರೆಲ್ಲ ಸಂಪಾದನೆ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೇನ್ ಗೊತ್ತು, ಅಂದ್ರೆ ಹಬ್ಬ ಹರಿದಿನ ಬಿಟ್ಟು ನಾರ್ಮಲ್ ಡೇಸ್ ಹಬ್ಬ ಹರಿದಿನದಲ್ಲಿ ಮಾತ್ರ ನಮ್ಗೆ ಹುಡುಗರು ಕಾಣೋದು ಊರಲ್ಲಿ. ವಯಸ್ಸಾದವರೆಲ್ಲ ಯಾರು ಇಲ್ಲ, ಎಲ್ಲ ಹೌದು ಗುಳೆ ಹೋಗ್ತಾರೆ ಅಂತಾರಲ್ಲ, ಹಂಗೆ ಎಲ್ಲ ಹೊಂಟೋಗಿದ್ದಾರೆ ಈಗೆಲ್ಲ. ಆಲ್ಮೋಸ್ಟ್ ಇನ್ನೊಂದ್ ಏನಾಗ್ತದೆ ಅಂದ್ರೆ, ಊರಿಂದ ಇಲ್ಲಿಂದ ತಗೊಂಡೋಗಿ ದುಡ್ಡನ್ನ ಎಲ್ಲ ಬೆಂಗಳೂರು ಕಡೆ ಇನ್ವೆಸ್ಟ್ ಮಾಡ್ತಾರೆ. ಊರಲ್ಲಿ ಯಾರು ಮಾಡ್ತಿಲ್ಲ. ಮನೆಗಳು ತಗೊಳ್ಳೋದು, ಮನೆಗಳು ಕಟ್ಟೋದು, ಸೈಟ್ಗಳು ಮಾಡೋದು, ಈ ತರ ಮಾಡ್ತಾ ಇದಾರೆ. ಹುಡುಗರೇ ಮಾಡ್ತಾ ಇದಾರೆ, ಬೇರೆ ಯಾರು ಅಲ್ಲ. ನಮ್ಗೆ ಆತರ ಏನು ಇಂಟ್ರೆಸ್ಟ್ ಬಂದಿಲ್ಲ. ನಾವ್ ಏನ್ ಮಾಡೋದೆಲ್ಲ ಇಲ್ಲೇ ಮಾಡಿದೀವಿ. ನೋಡೋಣ. ನಮ್ ಯಾಕಂದ್ರೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಏಜ್ ಆದ್ಮೇಲೆ ಬರ್ತಾ ಇದಾರೆ ಊರಿಗೆ. ಯುವಕರು ಹೋಯ್ತಾ ಇದಾರೆ, ಏಜ್ ಆಗಿರೋರು ಬರ್ತಾ ಇದಾರೆ. ಕಾಯಿಲೆ ಕಸ ಎಲ್ಲ ಬರ್ಸ್ಕೊಂಡು ಇಲ್ಲಿಗೆ ಬರ್ತಾ ಇದಾರೆ. ನಾನು ಈಗ ನೋಡ್ತೀನಿ ಸುಮಾರು ಜನ ಏಜ್ ಆದ್ಮೇಲೆ ಮಕ್ಳುಗಳು ಅಲ್ಲಿ ಸೇರ್ಕತಾರೆ, ತಂದೆ ತಾಯಿ ಜೊತೆ ಇರ್ತಾರೆ. ಆಮೇಲೆ ತಂದೆ ತಾಯಿ ಬರ್ತಾರೆ. ಯಾಕಂದ್ರೆ ಇಲ್ಲಿ ಏನು ಇರಲ್ಲ. ಇಲ್ಲಿ ಬಂದ ತಂದೆ ತಾಯಿ ಏಜ್ ಆದ್ಮೇಲೆ ಏನ್ ಮಾಡ್ತಾರೆ. ಅದಕ್ಕೆ ಅದು ಹುಡುಗರು ಬರ್ತೀರಾ, ಫಸ್ಟೇ ಬಂದು ಒಂದ್ 4 ಕಡೆ ವಿಚಾರಿಸಿ, 4 ಕಡೆ ನೋಡಿ, ಆಮೇಲೆ ನೀವು ಕೈ ಹಾಕಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಕೈ ಹಾಕ್ಬೇಡಿ. ವ್ಯವಸಾಯ ಮಾಡ್ತೀವಿ ಅಂತ ಬಂದವ್ರಿಗೆ ನೀವೇನ್ ಹೇಳ್ತೀರಾ ಅಂದ್ರೆ, ಆಗುತ್ತೆ, ಲಾಭ ಇದೆ. ಬಟ್ ಮಾಡೋದನ್ನ ನೀವು 4 ಕಡೆ ತಿರುಗಾಡಿ ಅದ್ರಲ್ಲಿ ಅನುಭವ ತಗೊಂಡ್. ಸುಮ್ಮನೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ಬಂತು, ಅಲ್ಲಿ ಬಂತು, ಕುರಿ ಫಾರಂ ಮಾಡ್ಬಿಟ್ರೆ ಆಗ್ಬಿಡ್ತದೆ, ಅಲ್ಲಿ ಅದು ಅಡಿಕೆ ಹಾಕ್ಬಿಟ್ರೆ ಆಗ್ಬಿಡ್ತದೆ. ಅಡಿಕೆಯಲ್ಲಿ ತುಂಬಾ ಸ್ಟ್ರಗಲ್ ಇದೆ ಸರ್. ಈಗ ಫಸ್ಟ್ ಒಂಥರ ವಾತಾವರಣ ನಮ್ಗೆ ಯಾವ್ದು ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ತುಂಬಾ ಕಷ್ಟ ಇದೆ. ಒಟ್ಟಾರೆ ನೀವು ಒಂದ್ ವರ್ಷಕ್ಕೆ ಈಗೆಲ್ಲ ಖರ್ಚು ಗಿರ್ಚೆಲ್ಲ ಕಳೆದು ಏನು ಎಷ್ಟು ಮಾಡ್ತಾ ಇರ್ಬೋದು ನೀವು ಈಗ ಆದಾಯ ಅಂತ? ನಾನ್ ಬೆಂಗಳೂರಿಗೆ ನಾನು ಸಂಬಳ ತಗೊಳೋದ್ಕಿಂತ ಏನ್ ಕಮ್ಮಿ ಇಲ್ಲ ಸರ್ ನನಗೆ. ಏನ್ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ನಾನು ರೂಮ್ ಖರ್ಚು ಅದು ಇದೆಲ್ಲ ಸೇರಿ 2.5 ಲಕ್ಷ 3 ಲಕ್ಷ ಉಳಿಸ್ತಿದ್ದೆ ಹೆಚ್ಚು. ಬೆಂಗಳೂರಲ್ಲಿ ಅಷ್ಟೇ. ಇಲ್ಲಿಗ ನನಗೆ 20,000 ಸಂಬಳ ಕೊಡ್ತೀರಿ ಸರ್. ನೀವೇನೇನು ಯಾರೇನಾರ ಅನ್ಕೋದು, 20,000 ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಹೋದವನಿಗೆ 20,000 ಅಷ್ಟೇ ಕೊಡೋದು. 15,000ನೇ ಕೊಡ್ತಾ ಇರೋದು ಈಗ. ಏನ್ ಮ್ಯಾಕ್ಸಿಮಮ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ 30,000 ಕೊಡ್ತಾ ಇರ್ತಾರೆ ಅಷ್ಟೇ ಪ್ರೈವೇಟ್ ಅಲ್ಲಿ ಸರ್. ಅದಕ್ಕಿಂತ ಒಳ್ಳೆ ಈಗ ಸಂಬಳ ತಗೋ. ಆದ್ರೆ ಅಲ್ಲಿ ತಿಂಗಳ ಬರುತ್ತೆ. ಇಲ್ಲಿ ತಿಂಗಳ ಬರ್ದಿರುವೆ ವರ್ಷದ ಲೆಕ್ಕಾಚಾರ ಹಾಕೊಂಡ್ರೆ ಇಲ್ಲ ಅದಕ್ಕಿಂತ ಡಬ್ಬಲೇ ಬಂದಿರುತ್ತೆ. ಜೊತೆಗೆ ನೆಮ್ಮದಿ ಜೀವನ ಸರ್. ನಾನು 8 ಗಂಟೆಗೆ ಎದ್ದೇಳ್ತೀನಿ, ನಮ್ಮ ಮನೇಲಿ ಯಾರು ಕೇಳಲ್ಲ. ಅಲ್ಲಿ ಹಂಗಿಲ್ಲ. ಬರೀ ಒಂದೇ ಒಂದು ಐಟಮ್ ಮೈನಸ್ ಆಗಿದ್ಕೆ ನನಗೆ ಸಂಬಳದಲ್ಲೆಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಯಾರು ಹೇಳೋರಿಲ್ಲ ಸರ್ ನನಗೆ. ಜೊತೆಗೆ ಒಂದು ನಾವೇ ಲೇಬರ್ ಇಟ್ಕೊಂಡು ಕೆಲಸ ಮಾಡಿಸ್ತೀವಿ. ಒಳ್ಳೆ ಆಹಾರ, ಒಳ್ಳೆ. ಹೌದು, ನಾನು ಆಲ್ಮೋಸ್ಟ್ ಹೇಳಿಲ್ಲ. ನಾನು ಬಂದ್ರೆ ಇಲ್ಲೆಲ್ಲ ಹಣ್ಣುಗಳು ಕಿತ್ಕೊಂಡು ತಿನ್ಕೊತೀನಿ. ಬೆಳಿಗ್ಗೆ ಊಟಕ್ಕೆ ಟಿಫನ್ ಹೋಗೋಷ್ಟೊಳಗೆ ನಾನು ತೋಟದ ಹತ್ರ ಬಂದ್ರೆ ಹಣ್ಣಿಗಿನ್ನೆಲ್ಲ ಕಿತ್ಕೊಂಡು ತಿನ್ಕೊಂಡು, ಕಾಯಿ ಇರ್ಲಿ ಕಾಯಿನೇ ತಿನ್ಕೊಂಡ್ಬಿಡ್ತೀನಿ ಕಿತ್ಕೊಂಡು. ಯಾಕಂದ್ರೆ ಒಳ್ಳೆ ಹೆಲ್ದಿ ಫುಡ್ ತಿನ್ಕೊಂಡು 10-10:30 ಹೋಗಿ ನಾವು ಊಟ ಮಾಡ್ತೀನಿ. ಅಲ್ಲಿ ಗಂಟೆ ನಮ್ಗೆ ಹೊಟ್ಟೆನೇ ಎಸಿಯಲ್ಲ. ಅಂದ್ರೆ ಹಂಗೆ ಚೆನ್ನಾಗಿದೀವಿ ಅಂತ ನಾನು ಅರ್ಥ. ಮತ್ತೆ ಮೀನು ಬಿಟ್ಕೊಂಡಿದೀವಿ ಸ್ವಲ್ಪ. ಮೀನುಗಳು ಬೇಕಾದಂಗ ಮನೆಗೆ ಯೂಸ್ ಮಾಡ್ಕೊಂತೀವಿ ಹೊಂಡದಲ್ಲಿ. ಏನ್ ತೊಂದರೆ ಇಲ್ಲ ಸರ್ ಇಲ್ಲಿ. ಅರೆ ಮಾಡೋದನ್ನ ಪ್ಲಾನ್ ಆಗಿ ಪ್ರಾಪರ್ ಆಗಿ 4 ಕಡೆ ಹೋಗಿ ವಿಚಾರ ಮಾಡ್ಬೇಕು. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ತಪ್ಪ ನೀವು ಮಾಡ್ಕೋಬೇಡಿ. ಅದಕ್ಕೆ ಏನೊಂದು ರೂಢಿ ಮತ್ತೆ ಹೇಳ್ತಾರೆ ಅಂದ್ರೆ,
ಕೆಲವೊಂದು ವಿಚಾರನ ನಾವು ನೋಡಿ ಕಲಿಬೇಕಂತೆ, ಇಲ್ಲ ಮಾಡಿ ಕಲಿಬೇಕಂತೆ, ಹೌದು. ಇಲ್ಲ ಎಲ್ಲರೂ ಕೇಳಿ ಕಲಿಬೇಕಂತೆ. ಈಗ ನಾನು ಎರಡ್ನು ಈಗ ಮಾಡಿನೂ ಕಲ್ತೈತಾ ಇದೀನಿ, ಮತ್ತೆ ನೋಡಿನೂ ಈಗ ಸ್ವಲ್ಪ ಕಲ್ತ್ಕೊಂಡಿದೀನಿ. ಅದಕ್ಕೆ ಈಗ ನಾನು ಬೇರೆ ಇನ್ನೂ ಏನಾದ್ರು ಮಾಡ್ಬೇಕು ಅಂತ ನನಗೆ ಇವಾಗ ಇನ್ನೂ ಜಾಸ್ತಿ ಇದಾಗೈತೆ. ಈಗ ಇರೋದೇ ನಮ್ಗೆ ಆಯುಸ್ ಕಡಿಮೆ. ಹೌದು. ಎಲ್ಲಾನು ನಾವು ಅನುಭವಿಸಕ್ಕಾಗಲ್ಲ, ಎಲ್ಲಾನು ನಾವು ಮಾಡೇ ಕಲ್ತೀವಿ ಅಂತಾಗಲ್ಲ. ಯಾರೋ ಒಬ್ರು ಮಾಡಿ ಕಲ್ತು ಅವರ ಒಂದು ಅನುಭವ ಇರುತ್ತಲ್ಲ, ಅನುಭವನ ನೋಡಿ ನಾವು ಹೋಗಿ ಸ್ಪಾಟ್ ಅಲ್ಲಿ ಹೋಗಿ ನೋಡ್ಬೇಕು ಸರ್. ಸ್ಪಾಟ್ ಅಲ್ಲಿ ಇವ್ರು ಹೇಳಿ ನಿಜನಾ ಇಲ್ಲ ಸುಳ್ಳು ಇದೆಯಾ ಏನಿದೆ ಅಂತ ಸ್ಪಾಟ್ ಅಲ್ಲಿ ಹೋಗಿ ನೋಡಿ. ನಾವ್ ಏನೇ ಕಲ್ತ್ರು ಕೃಷಿ ಅನ್ನೋದು ಒಂದು ಆರಂಭ, ಅದಕ್ಕೆ ಕೊನೆ ಇಲ್ಲ. ಮಾಡ್ತಾ ಇದ್ರೆ ಹೌದು ಸರ್. ಈಗ ಯಾರೋ ಅಷ್ಟ್ ಕುರಿ ಮಾಡಿದಾನೆ, ಈ ಡಾಲ್ ಫಾರ್ಮ್ ಮಾಡಿದಾನೆ, ಅದ್ ಮಾಡಿದಾನೆ, ಇದ್ ಮಾಡಿ ಸರ್. ಯಾರೋ ಮಾಡಿದಾನೆ ಸರ್ ಒಬ್ಬ, ಅವನಿಗೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಮಾಡ್ತಾನೆ. ಇವ್ರಿಗೆ ಮಾರ್ಕೆಟಿಂಗ್ ಸಿಕ್ಕಿರಲ್ಲ ಸರ್. ತಗೊಂಡ್ಬಂದ್ಬಿಡ್ತಾರೆ, ಅಷ್ಟು ಬಂಡವಾಳ ಹಾಕಿ ಸಾಕ್ತಾರೆ, ಮಾರ್ಕೆಟಿಂಗ್ ಇರಲ್ಲ, ಏನು ಗೊತ್ತಾಗಲ್ಲ, ಲಾಸ್ ಮಾಡ್ತಾರೆ. ತಿರ್ಗಿ ಅವನಿಗೆ ತಗೋಕೊಡ್ತಾರೆ ವಾಪಸ್ಸು. ಅವನೇನ್ ಮಾಡ್ತಾನೆ, ಅರ್ಧ ದುಡ್ಡು ತಗೊಂಡು ಅವ್ನು ಲಾಭ ಮಾಡ್ಕೊತಾನೆ. ಇವ್ರಿಗೆ ಇವ್ರಿಗೆ ಲಾಸ್. ಇವ್ರು ಅಷ್ಟು ಮೇವ್ ಹಾಕಿ ಎಲ್ಲ ಸಾಕಿ ತಿರ್ಗಿ ಇವ್ರು ಮಾರ್ಕೆಟಿಂಗ್ ಗೊತ್ತಿಲ್ಲದೆ ಅವನಿಗೆ ಕೊಡ್ತಾರೆ, ರಿಟರ್ನ್ ಅವನೇ ತಗೋತಾನೆ, ಅವನು ಫುಲ್ ದುಡ್ಡು ಮಾಡ್ಕೊತಾನೆ. ಇವ್ರಿಗೆ ಖರ್ಚು ವೆಚ್ಚ ಲಾಸ್ ಆಗಿ ಇದ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಯಾವುದೇ ಆದ್ರೂ ಅಷ್ಟೇನೆ. ಫಸ್ಟ್ ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟ್ ಸರ್. ಮಾರ್ಕೆಟಿಂಗ್ ನಾನು ತುಂಬಾ ಸ್ಟ್ರಗಲ್ ಮಾಡಿದೀನಿ. ಹೌದು. ಈಗ ನೀವು ಲೋಕಲ್ ಅಲ್ಲೇ ಮಾರ್ಕೆಟ್, ಲೋಕಲ್ ಅಲ್ಲೇ ನನ್ಗೆ ಅದಕ್ಕೆ ಲೋಕಲ್ಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡಿರೋದು, ಹೊರಗಡೆಗೆ ನಾನು ಹಾಕೊಂಡಿಲ್ಲ. ಲೋಕಲ್ ಮಾರ್ಕೆಟ್ ರೈತರುಗಳು. ಹೌದು. ಲಾಸ್ಟ್ಗೆ ನಾನು ಆಗಿಲ್ಲ ಅಂದ್ರೆ ಲಾಸ್ಟ್ ಯಾವ ತರ ಸಂಡೆ ಸಂತೆಗೆ ತಗೊಂಡ್ ಹಾಕೋಬಿಟ್ರೆ ಮುಗೀತು ಅಷ್ಟೇ. ಅಂದ್ರೆ ಹೊರಗಡೆ ತಗೊಂಡಷ್ಟು ನಾನು ಇದ್ ಮಾಡಿಕೊಂಡಿಲ್ಲ, ಯಾಕಂದ್ರೆ ಹೊರಗಡೆ ನಾನು ನಂಬ್ಕೊಂಡ್ ಮಾಡಕ್ಕಲ್ಲ ಸರ್. ರೈತರು ಈಗ ಏನಂದ್ರೆ ಬೆಳೆಯ ತನಕ ರಾಜ್ಯಂತರ ಇರ್ತಾರೆ. ಹೌದು. ಮಾರಾಟ ಮಾಡೋ ಪರಿಸ್ಥಿತಿ ಬಂದಾಗ, ಮಾರ್ಕೆಟ್ ನಾನೇ ಬಿಟ್ಬಿಟ್ಟಿದ್ದೀನಿ ಸರ್. ಒಂದ್ಸಲ ಸಾಂಬಾರ್ ಸೌತೆಕಾಯಿ ಎಲ್ಲ ಮಾಡಿ ತೋಟದಲ್ಲೇ ಬಿಟ್ಬಿಟ್ಟಿದೀನಿ. ಬರೀ 2 ರೂಪಾಯಿ ಕೆಜಿ ಬಂದಿತ್ತು, ಬಿಟ್ಬಿಟ್ಟಿದ್ದೀನಿ ತೋಟದಲ್ಲೇ. ಬಟ್ ಹೊರಗಡೆ ನೀವು ತಗೊಂಡೋಗಿ ಮಾರಿದ್ರೆ. ಹೌದು. ನಾನ್ ಫುಲ್ ಬಲ್ಕ್ ಆಗಿ ಮಾಡ್ಬಿಟ್ಟಿದ್ದೆ ಅದು. ಬಲ್ಕ್ ಆಗಿ ಮಾಡಿ ಅದು ನನಗೆ ಲಾಸ್ ಆಯ್ತು. ಹಂಗಾಗಿ ನಾನು ವೆಜಿಟೇಬಲ್ ಅಂತೂ ಹೋಗಲ್ಲ ಸರ್. ವೆಜಿಟೇಬಲ್ ಯಾಕಂದ್ರೆ ಇಲ್ಲಿ ಯಾರು ವೆಜಿಟೇಬಲ್ ಬೆಳೆಯಲ್ಲ. ಯಾವುದೇ ರೋಗ, ಯಾವುದೇ ಕೀಟಗಳು ಬಂದ್ರು ಡೈರೆಕ್ಟ್ ಬಂದ್ ಅಟ್ಯಾಕ್ ಆಗುತ್ತೆ. ಹೈಬ್ರಿಡ್. ಹೌದು. ಯಾರು ವೆಜಿಟೇಬಲ್ ಮಾಡಕ್ ತುಂಬಾ ಕಷ್ಟ ನಮ್ ಲ್ಯಾಂಡ್ ಅಲ್ಲಿ. ಹೈಬ್ರಿಡ್ ಆದ್ರೆ ಯಾಕಂದ್ರೆ ಇಲ್ಲಿ ಎಲ್ಲಾ ರೈತರು ಮಾಡಿದ್ರೆ ಡಿವೈಡ್ ಆಗ್ಬಿಡುತ್ತೆ, ಇಲ್ಲಿ ಯಾರು ಮಾಡಲ್ಲ. ಹಂಗಾಗಿ ವೆಜಿಟೇಬಲ್ ನನ್ನ ಅನುಭವದಲ್ಲಿ ಲಾಸ್ ಆಗುತ್ತೆ ಇಲ್ಲಿ ವೆಜಿಟೇಬಲ್ ಅಲ್ಲಿ. ನಮ್ ಪಕ್ಕ ತೋಟದಲ್ಲಿ ಬಿನಿಸ್ ಮಾಡಿದ್ರೆ ಈಗ ನಮ್ಗೆ ಗೊತ್ತಿರೋರೆ ಪಾಪ, ಅವರು ವೆಜಿಟೇಬಲ್ ಮಾಡೋರೆ, ಅವರು ಪಕ್ಕ ಅನುಭವ ಇರುವಂತವ್ರೆ. ಅವ್ರ ಲ್ಯಾಂಡ್ ಅಲ್ಲಿ ವೆಜಿಟೇಬಲ್ ಮಾಡ್ತಾರೆ ಪಾಪ. ಅವ್ರು ಇಲ್ಲಿ ಹೊರಗಡೆ ಬಂದ್ ಮಾಡಿದ್ರು, ಲಾಸ್ ಆಯ್ತು ಸರ್. ಗಿಡ ಒಂದು ಕುಯ್ಲು ಕೂಡ ಕುಯ್ಲಿಲ್ಲ, ಗಿಡ ಡೆತ್ ಆಯ್ತು. ತುಂಬಾ ಲಾಸ್ ಆಯ್ತು ಅವ್ರಿಗೆ. 1 ಲಕ್ಷ ಲಾಸ್ ಆಯ್ತು. ಹಂಗಾಗಿ ವೆಜಿಟೇಬಲ್ ಕಷ್ಟ. ಖುಷಿ